ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ ಸ್ನೇಹಿತರೆ. ಇವತ್ತು ಭಾಳ ಒಂದು ಪ್ರಮುಖವಾಗಿರ್ತಕ್ಕಂಥ ವಿಷಯವನ್ನು ತಮ್ಮ ಮುಂದೆ ಅಪ್ಡೇಟ್ ಮಾಡ್ತಾ ಇದ್ದೀವಿ. ಸಾಕಷ್ಟು ನೀವೆಲ್ಲ ಏನಪ್ಪ ಹತ್ರ ಕುತೂಹಲದಿಂದ ರೈತ ಸಂಘಟನೆಗಳ ಜೊತೆಗೆ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಆಲ್ರೆಡಿ ಏನಪ್ಪ ಹತ್ರ ನಿಮ್ಗೆ ಅಪ್ಡೇಟ್ ಮಾಡಿದ್ದೀವಿ. ಸೊ ಈ ವಿಚಾರವಾಗಿ ಮತ್ತೆ ನಾವು ಪೂಜ್ಯರಾಗಿರ್ತಕ್ಕಂಥ ಶಶಿಕಾಂತ್ ಗುರೂಜಿ ಅವ್ರನ್ನ ಮತ್ತು ಅಧ್ಯಕ್ಷರಾಗಿರ್ತಕ್ಕಂಥ ಚುನ್ನಪ್ಪ ಪೂಜಾರಿ ಅವ್ರನ್ನ ಸಂಪರ್ಕ ಮಾಡಿದಾಗ ಇನ್ನೊಂದು 4-5 ದಿನಗಳ ಒಳಗಾಗಿನ ಏನಪ್ಪ ಹತ್ರ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಯೋಜನೆಯನ್ನು ಹಾಕೊಳ್ಳೋಣ ಅಂತೇಳಿ ಹೇಳಿದ್ದಾರೆ. ಸ್ನೇಹಿತರೆ, ಈಗ ಆಲ್ರೆಡಿ ಏನಪ್ಪ ಹತ್ರ ಹೋರಾಟಗಳು ನಿಮಗೆ ಗೊತ್ತಿದೆ. ಈಗ ಪ್ರಸ್ತುತ ದಿನಗಳಲ್ಲಿ ಧಾರವಾಡದಲ್ಲಿ ಹೋರಾಟ ಮಾಡ್ತೀವಿ, ಈ ದಿನ ಮಾಡ್ತೀವಿ, ಆ ದಿನ ಮಾಡ್ತೀವಿ ಅಂತೇಳಿ ಸಾಕಷ್ಟು ಸಂಘಟನೆಗಳು ಕರೆ ಕೊಟ್ಟಿವೆ. ಇದರಿಂದ ಯಾವ ನೇಮಕಾತಿಗಳು ಸರ್ಕಾರ ಏನಪ್ಪ ಹತ್ರ ಎಚ್ಚೆತ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಸಾಕಷ್ಟು ಹೋರಾಟಗಳು ಆದರೂ ಸಹಿತ ಸರ್ಕಾರ ಏನಪ್ಪ ಹತ್ರ ವಾಯ್ಸ್ ಡಾಮಿನೇಷನ್ ಇರೋದ್ರಿಂದ ಸರ್ಕಾರ ನೀವು ಏನೇ ಮಾಡಿದ್ರೂ ಸಹಿತ ನಮ್ಮ ಒಂದು ಇಂಟೆನ್ಷನು ಸ್ಪಷ್ಟವಾಗಿದೆ ಅಂತ ಸರ್ಕಾರ ಈಗ ಆಲ್ರೆಡಿ ಏನಪ್ಪ ಹತ್ರ ಹೇಳ್ತಾ ಇದೆ. ಹಾಗಾದರೆ ವಿದ್ಯಾರ್ಥಿಗಳ ಭವಿಷ್ಯ ಏನು ಅಂತೇಳಿ ಪ್ರಶ್ನೆ ಮಾಡಿದಾಗ ನಮಗೆ ಒಂದು ದಾರಿ ಗೊತ್ತಾಗಿರತಕ್ಕಂಥದ್ದು ಏನು ಅಂತಂದರೆ, ರೈತ ಸಂಘಟನೆಗಳ ಜೊತೆಗೆ ಏನಾದರೂ ಹೋರಾಟ ಮಾಡಿದರೆ ಖಂಡಿತ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು ನಿಮಗೂ ಗೊತ್ತು, ಏನಪ್ಪ ಹತ್ರ ನಮಗೂ ಗೊತ್ತು. ಈಗ ಆಲ್ರೆಡಿ ಒಂದಿಷ್ಟು ಸಂಘಟನೆಗಳು ನಾವು ರೈತ ಸಂಘಟನೆಗಳ ಜೊತೆ ಹೋರಾಟ ಮಾಡ್ತೀವಿ ಅಂತಂದ್ರು, ಆದರೆ ಎಲ್ಲಿ ರೈತ ಸಂಘಟನೆಗಳು, ಯಾವ ರೈತ ಸಂಘಟನೆಗಳು ಇಲ್ಲ, ಏನಿಲ್ಲ. ಇವತ್ತಿನ ಹೋರಾಟಗಳು ಕೇವಲ ತೋರಿಕೆಗಾಗಿ ಮಾತ್ರ. ಇದನ್ನು ನಿಮ್ಗೆ ನಾನು ಹೇಳುವಂಥದ್ದು ಸ್ವಲ್ಪ ನೋವು ಅನಿಸ್ಬೋದು. ಇವತ್ತಿನ ಹೋರಾಟಗಳು ಕೇವಲ ಇವರಿಗೆ ಕಾಲ್ಫರ್ಮ್ ಆಗೋದು ಬೇಕಾಗಿಲ್ಲ. ಹಿಂಗೆ ಏನಪ್ಪ ಹತ್ರ ಇವರ ಒಂದು ಈ ನಾಟಕ ಕಂಪ್ನಿ ಹಿಂಗೆ ಹೋಗ್ಬೇಕಿದು. ಇವತ್ತೊಂದು ಮಾಡ್ತೀವಿ, ನಾಳೆ ಒಂದು ಮಾಡ್ತೀವಿ, ನಾಡ್ದೊಂದು ಮಾಡ್ತೀವಿ. ಮುಗ್ಧರಾಗಿರ್ತಕ್ಕಂಥ ಸ್ಪರ್ಧಾರ್ಥಿಗಳೇ ಎಚ್ಚೆತ್ತುಕೊಳ್ಳಿ. ಇದರಿಂದ ಯಾವ ನೇಮಕಾತಿಗಳು ಆಗಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಭಾಳ ಏನಪ್ಪ ಹತ್ರ ಇದರಲ್ಲಿ ನೌಟಂಕಿ ಆಟವನ್ನು ಆಡ್ತಾ ಇದೆ. ಅದಕ್ಕೆ ಎಲ್ಲರೂ ಎಚ್ಚೆತ್ಕೊಳ್ಳಿ. ಏನು ಎಚ್ಚೆತ್ಕೊಳ್ಳಿ ಅಂತಂದರೆ, ಒಂದು ದೊಡ್ಡ ಪ್ರಮಾಣದಲ್ಲಿ ಎಲ್ಲರನ್ನ ಒಳಗೊಂಡಂತೆ ಒಬ್ಬರನ್ನ ಏನಪ್ಪ ಹತ್ರ ಮುನ್ನೆಲೆಗೆ ತಂದು ಮಾಡಿದರೆ ಅದು ಸಕ್ಸಸ್ ಆಗೋದಿಲ್ಲ. ಯಾಕಂದ್ರೆ ನಾವು ಬಿಟ್ಟು ನೋಡಿದೀವಿ, ಈಗ ಏನೋ ಮಾಡ್ತಾ ಇದ್ದಾರೆ ಮಾಡಲಿ ಅಂತೇಳಿ ಬಿಟ್ಟು ನೋಡಿದೀವಿ. ಅದರಿಂದ ಯಾವುದೇ ರೀತಿ ಫಲಿತಾಂಶ ಬರ್ತಾ ಇಲ್ಲ. ಇವರ ಇಂಟೆನ್ಷನು ಸ್ವಹಿತಾಸಕ್ತಿ, ಸ್ವಜನ ಪಕ್ಷಪಾತ. ತಾವೇ ಏನಪ್ಪ ಹತ್ರ ಗುರುತಿಸ್ಕೊಳ್ಬೇಕು. ಆಗಲಿ, ಗುರುತಿಸ್ಕೊಳ್ಳಿ, ನಾವೇನು ಬೇಡ ಅಂತ ಇಲ್ಲ. ಆದರೆ ಅದರಿಂದ ರಿಸಲ್ಟ್ ಏನಪ್ಪ ಹತ್ರ ಶೂನ್ಯ. ಎಷ್ಟೋ ಸ್ಪರ್ಧಾರ್ಥಿಗಳು ತಮ್ಮ ಮನೆ ಕೆಲಸವನ್ನು ಬಿಟ್ಟು ಹಣವನ್ನು ಖರ್ಚು ಮಾಡಿಕೊಂಡು ಈ ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ರಿ. ಇದರಿಂದ ಏನಾದರೂ ರಿಸಲ್ಟ್ ಬಂದಿದೆನಾ? ಇಲ್ಲ, ಬರೋದು ಇಲ್ಲ. ಹಾಗಾಗಿ ತಮ್ಮೆಲ್ರಿಗೂ ಏನಪ್ಪ ಹತ್ರ ಇದೊಂದು ಭಾಳ ನೋವು ಅನಿಸ್ಬೋದು. ಹಿಂಗ್ಯಾಕೆ ಮಾತಾಡ್ತಾರೆ ಸರ್ ಅಂತೇಳಿ ಅನಿಸ್ಬೋದು. ಆದರೆ ಇದೇ ವಾಸ್ತವಿಕ ಸ್ಥಿತಿ. ನೀವು ನಂಬ್ತಿರೋ ಬಿಡ್ತಿರೋ ಅದು ನಿಮ್ಗೆ ಬಿಟ್ಕೊಟ್ಟಿರ್ತಕ್ಕಂಥದ್ದು ವಿಚಾರ. ಸ್ನೇಹಿತರೆ, ಇಲ್ಲಿ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ ಅಂತಂದರೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಗಟ್ಟಿಯಾಗಿರ್ತಕ್ಕಂಥ ಹೋರಾಟ ಮಾಡಿದ್ರೆ ಸರ್ಕಾರದ ಒಂದು ನಾಡಿ ಮಿಡಿತವನ್ನು ಅರ್ಥಕೋಬೋದು, ಸರ್ಕಾರವನ್ನು ನಾವು ಅದರ ಸ್ಥಗಿತ ಮಾಡ್ಬೋದು. ಆದರೆ ಇಲ್ಲಿ ಯಾವ ರೀತಿ ಆ ರೀತಿ ನಡೀತಾ ಇಲ್ಲ. ನಿಮ್ಗೆಲ್ರಿಗೂ ಗೊತ್ತು, ಸರಿಸುಮಾರು 3 ವರ್ಷಗಳಿಂದ ಹೋರಾಟ ಮಾಡಿದ್ರೆ ಸಹಿತ ಯಾವ ಫಲಿತಾಂಶನೂ ಇಲ್ಲ. ಹಾಗಾಗಿ ನಿಮಗೆ ಭಾಳ ಒಂದು ಸ್ಪಷ್ಟವಾಗಿರ್ತಕ್ಕಂಥ ನಾವು ಮತ್ತು ಅಮರ್ ಸರು, ಸಂದೀಪ್ ಸರು ಹೇಳ್ತಾ ಇದ್ದೀವಿ, ಯಾವುದೇ ಹೋರಾಟವನ್ನು ಮಾಡಿದರೂ ಸಹಿತ ಇಲ್ಲಿ ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ ಅಂತಂದರೆ ಸ್ಪಷ್ಟವಾಗಿ ರೈತರ ಜೊತೆಗೆ ಈಗ ಆಲ್ರೆಡಿ ಏನಪ್ಪ ಹತ್ರ ಪೂಜ್ಯರ ಜೊತೆ ನಾನು ಮಾತನಾಡಿದ್ದೀನಿ. ಒಂದು 2-3 ದಿವಸ ಟೈಮ್ ಕೊಡಿ ಅಂತ ಹೇಳಿದ್ದಾರೆ. ಇಲ್ಲಿ ಎಲ್ಲರೂ ಒಟ್ಟಾಗಿ ಎಲ್ಲರನ್ನ ಯಾರೇ ಭೇದ ಭಾವ ಇಲ್ಲ, ಇಲ್ಲಿ ಎಲ್ಲರೂ ಏನಪ್ಪ ಹತ್ರ ಬಂದು ನಾವೊಂದು ಬೀದಿಯಲ್ಲೋ ಎಲ್ಲೋ ಒಂದು ಕೂತ್ಕೊಂಡು ಒಂದು ಸರ್ಕಾರವನ್ನು ಸ್ಥಗಿತ ಮಾಡಿದರೆ ಖಂಡಿತ ನೇಮಕಾತಿ ಆಗುತ್ತೆ. ಇದೇ ವಾಸ್ತವಿಕ ಸ್ಥಿತಿ. ನೀವೇನು ನಿಮ್ಮ ಅಭಿಪ್ರಾಯ ಏನೋ ಕಮೆಂಟ್ ಮಾಡಿ, ಅದು ನಾವು ಬಿಟ್ಕೊಟ್ಟಿದ್ದಲ್ಲ. ಇರ್ತಕ್ಕಂಥ ವಾಸ್ತವಿಕ ಸ್ಥಿತಿಯನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇದೇನಾದರೂ ನಾವು ಪ್ಲ್ಯಾನ್ ಮಾಡಿಕೊಂಡ್ರೆ, ಇದೇನಾದರೂ ಒಂದು 4-5 ದಿನದಲ್ಲಿ ನಾವೇನಾದರೂ ಪ್ಲ್ಯಾನ್ ಮಾಡಿಕೊಂಡು ರೈತರ ಜೊತೆ ನಾವು ಸಂಪರ್ಕ ಮಾಡಿ ಅದನ್ನು ಗಟ್ಟಿಯಾಗಿ ಒಂದು ದೊಡ್ಡ ಹೋರಾಟ ಮಾಡಿದರೆ ನೆಕ್ಸ್ಟ್ ಮಂತ್ ನೇಮಕಾತಿ ಆಗ್ಬೋದು. ನೇಮಕಾತಿ ಆಗೋರಿಗೆ ಪೂಜ್ಯರು ಏನಪ್ಪ ಹತ್ರ ಹೇಳಂಗಿಲ್ಲ. ನಾವು ಏನಪ್ಪ ಹತ್ರ ಅವ್ರ ಜೊತೆಯಾಗಿ ಗಟ್ಟಿಯಾಗಿ ನಾವು ಕುತ್ಕೋಬೇಕಾಗತ್ತೆ. ಅದರ್ವೈಸ್ ಯಾವುದೇ ರೀತಿ ನಮ್ಗೆ ಆಪ್ಷನ್ಸ್ ಇಲ್ಲ. ದಯಮಾಡಿ ಇದನ್ನೆಲ್ಲ ಏನಪ್ಪ ಹತ್ರ ಸ್ಪರ್ಧಾರ್ಥಿಗಳು ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಈಗ ಮತ್ತೆ ನಮ್ಮ ಅಮರ್ ಸರ್ ಮಾತಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ಹಾಗೆ ಈಗ ಸರ್ಕಾರ ಕೂಡ ಈ ಹಿಂದೆ 50% ಮೇಲೆ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದರು. ಬಟ್ ಅದು 50% ಮೇಲೆ ಯಾವುದೇ ಕಾರಣಕ್ಕೂ ಆಗಲ್ಲ. ಅದಕ್ಕೆ ಕಾರಣ ಅಂತಂದರೆ ಈಗ ಬೇರೆ ಬೇರೆ ಸಂಘಟನೆಗಳು ಒಳ ಮೀಸಲಾತಿ ಒತ್ತಡವನ್ನು ಕೂಡ ಆಗ್ತಾ ಇದೆ. ಹಾಗಾಗಿ ಆ ಸುಳ್ಳು ಭರವಸೆಗಳನ್ನ ನಂಬಿಕೊಂಡು ನಾವು ಮತ್ತಷ್ಟು ದಿನ ಇದೇ ರೀತಿ ನಿರುದ್ಯೋಗಿಗಳಾಗಿ ಇರೋದಕ್ಕಾಗಲ್ಲ. ಹಾಗಾಗಿ ಹೋರಾಟಗಳು ಕೇವಲ 1 ದಿನಕ್ಕೆ ಸೀಮಿತ ಆದರೆ ಖಂಡಿತವಾಗಿ ನಮಗೆ ಫಲಿತಾಂಶ ಸಿಗಲ್ಲ. ಅನಿರ್ದಿಷ್ಟಾವಧಿಯಾಗಿ ಎಸ್ಪೆಷಲಿ ರೈತ ಸಂಘಟನೆಗಳ ಮೂಲಕ ನಾವು ಹೋರಾಟ ಕರೆ ಕೊಟ್ಟರೆ ಖಂಡಿತವಾಗಿ ನೇಮಕಾತಿ ಶುರುವಾಗುತ್ತೆ. ಆ್ಯಂಡ್ ಇನ್ನೊಂದು ವಿಚಾರ ಅಂತಂದರೆ, ಈಗ 14ನೇ ತಾರೀಕು ಹೋರಾಟಕ್ಕೆ ನಾವು ಬೆಂಬಲ ಕೊಟ್ಟಿದ್ವಿ. ಬಟ್ ಅದು ಏನು ಅವಕಾಶ ಸಿಗುತ್ತೋ ಏನಾಗುತ್ತೋ ಅದರ ನಿರ್ಧಾರ ನೋಡಿಕೊಂಡು
ನಾವೀಗಾಗಲೇ ಲಕ್ಷ್ಮೀಕಾಂತ್ ಸರ್ ಕೂಡ ಗುರೂಜಿ ಜೊತೆ ಮಾತಾಡಿದ್ದಾರೆ ಆ್ಯಂಡ್ ರೈತ ಮುಖಂಡರ ಜೊತೆ ಕೂಡ ಮಾತಾಡಿದ್ದಾರೆ. ಹಾಗಾಗಿ ಅವರೆಲ್ಲರ ಒಂದು ಒಟ್ಟಾರೆಯಾಗಿ ನಾವು ಒಂದು ಅಭ್ಯರ್ಥಿಗಳ ಹಿತವನ್ನು ಕಾಯಬೇಕು. ಯಾಕಂದರೆ ನಿನ್ನೆ ಕೂಡ ನಾನು ಹೇಳಿದ್ದೆ ಗ್ರೂಪಲ್ಲಿ ಈ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ. ಏನು ಅಂತಂದರೆ ಬರೀ ಬೇರೆ ಬೇರೆ ವಿಚಾರಗಳ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳೋ ಬದಲು ನಾವೆಲ್ಲರೂ ಒಟ್ಟಾಗಿ ಒಂದು ಕಡೆ ಯಾವ ಹಿಂಸಾತ್ಮಕ ಬೇಡ, ಅಹಿಂಸಾತ್ಮಕವಾಗಿ ಎಲ್ಲರೂ ಒಟ್ಟಾಗಿ ಒಂದು ಕಡೆ ಕೂತ್ಕೊಂಡು ಹೋರಾಟ ಮಾಡಿದರೆ ಖಂಡಿತವಾಗಿ ಸುಮ್ಮನೆ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಆಸ್ಪಿರೆಂಟ್ಸ್ ಇದ್ದಾರೆ, ನೋಟಿಫಿಕೇಶನ್ ಬಿಟ್ಟಾಗ ಅಪ್ಲಿಕೇಶನ್ ಹಾಕ್ತಾರೆ, ಆಯಿತು ಸುಮ್ಮನೆ ಆಗ್ತಾರೆ ಹೊರತು ಇಂಥ ಹೋರಾಟಗಳಲ್ಲಿ ಯಾರೂ ಭಾಗಿಯಾಗಲ್ಲ. ಸೊ ಅದಕ್ಕೆ ಇದು ನಮ್ಮೆಲ್ಲರ ಹೋರಾಟ, ನಮಗಾಗಿ ನೇಮಕಾತಿ ಬೇಕಿದೆ. ಆ್ಯಂಡ್ ನಮ್ಮ ಉದ್ದೇಶ ಇಷ್ಟೇ, ನಮ್ಮದು ಯಾವುದು ರಾಜಕೀಯ ಹಿತಾಸಕ್ತಿಗಳಿಲ್ಲ, ನಮ್ದು ಯಾವುದೋ ವೈಯಕ್ತಿಕವಾದಂಥ ಬೆಳಿಬೇಕನ್ನೋ ಅಪೇಕ್ಷೆ ಇಲ್ಲ. ನಮಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾದರೆ ಸಾಕು. ಸೊ ಅದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ಒಂದು ಹೋರಾಟವನ್ನು ಮಾಡೋಣ ಅಂತ ನಿರ್ಧಾರ ಮಾಡಿದ್ದೀವಿ. ಸಾಧ್ಯವಾದರೆ ಯಾರೀಗ ನಮಗೆ ಕೆಲವೊಂದು ವಿಷಯಗಳಲ್ಲಿ ಟೀಕೆ ಟಿಪ್ಪಣಿ ಮಾಡ್ತಾ ಇದ್ದಾರೆ ಅವರು ಕೂಡ ನಮ್ಮ ಜೊತೆ ಒಗ್ಗಟ್ಟಾಗಿ ಹೋರಾಟ ಮಾಡ್ತೀವಿ ಅಂದರೆ ನಾವು ಖಂಡಿತವಾಗಿ ಅವ್ರಿಗೂ ಕೂಡ ಬೆಂಬಲ ಕೊಡ್ತೀವಿ, ಇಲ್ಲ ಅಂತ ಹೇಳಲ್ಲ. ನಮಗೆ ಬೇಕಾಗಿರುವಂಥದ್ದು ಒಟ್ಟಾರೆ ನೋಟಿಫಿಕೇಷನು ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಬೇಕು, ಅದರ ಬಿಟ್ಟರೆ ಬೇರೆ ಯಾವ ಹಿತಾಸಕ್ತಿ ಇಲ್ಲ ಅಂತ ಹೇಳ್ತಾ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಗಂಟ ಸಾಕಷ್ಟು ಹೋರಾಟನ ಮಾಡಿದ್ದೀವಿ, ವಿದ್ಯಾರ್ಥಿ ಸಂಘಟನೆಗಳ ಜೊತೆ ಸೇರಿ ಸೆಪ್ಟೆಂಬರಿಂದ ಇಲ್ಲಿ ಗಂಟ ಸಾಕಷ್ಟು ಹೋರಾಟ ಆಗಿದ್ದಿದೆ. ಮುಖ್ಯಮಂತ್ರಿಗಳನ್ನೂ ಭೇಟಿಯಾಗಿದ್ದೀವಿ ನಾವು, ಲಕ್ಷ್ಮೀಕಾಂತ್ ಎಲ್ಲ ಹೋಗಿ ಫೆಬ್ರವರಿ 27ಕ್ಕೆ. ಆದರೂ ಯಾವುದೇ ರೀತಿಯಾದ ಫಲಿತಾಂಶ ನಮಗೆ ಸಿಕ್ಕಿಲ್ಲ, ಯಾವುದೇ ರೀತಿ ನೇಮಕಾತಿ ಆಗ್ತಾಯಿಲ್ಲ. 3 ವರ್ಷದಿಂದ ನೇಮಕಾತಿ ಸ್ಥಗಿತ ಆಗಿದೆ. ಈಗ ನಮಗೆ ನೇಮಕಾತಿ ಬೇಕಂದರೆ ರೈತ ಸಂಘಟನೆಗಳ ಬೆಂಬಲದೊಂದಿಗೆ ಅನಿರ್ದಿಷ್ಟವಾಗಿ ನಾವು ಹೋರಾಟ ಮಾಡೋಣ, ನ್ಯಾಯ ಸಿಗುತ್ತೆ.